ಇವತ್ತು ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ. ಓಕೆನಾ? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಕೈ ಎತ್ತರಿ, ಹೇಳಪ್ಪ. ಯಾರು? ಚಂದ್ರಗುಪ್ತ ಮೌರ್ಯ. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಿ ಅವಾಗ. ನೀನ್ ಹೇಳಮ್ಮ, ಹೇಳು. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಯಾರು? ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಯಾರು? ಜೋರಾಗಿ ಹೇಳು. ಚಂದ್ರಗುಪ್ತ ಮೌರ್ಯ ಸ್ಥಾಪಕ. ಪ್ರಸಿದ್ಧ ರಾಜ ಯಾರು? ಯಾರು? ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಿ. ವೆರಿ ಗುಡ್. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ. ಯಾವ ಸಾಮ್ರಾಜ್ಯ? ಎಸ್, ಮೌರ್ಯ ಸಾಮ್ರಾಜ್ಯ. ನೋಡ್ರಿ, ಈ ಮೌರ್ಯ ಸಾಮ್ರಾಜ್ಯ ಯಾವ ತರ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಮೊದಲ ಯಾವ ತರ ಈ ಸಾಮ್ರಾಜ್ಯ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ನೋಡೋದಾದ್ರ, ಒಂದು ರಾಜಮನೆತನ ಇರುತ್ತ. ಆ ರಾಜಮನೆತನದ ಹೆಸರು ಏನಪ್ಪಾ ಅಂತಂದ್ರೆ ನಂದರು ಅಂತೇಳಿ. ನಂದರು ಅಂತೇಳಿ ಒಂದು ರಾಜಮನೆತನ ಬರುತ್ತ. ಆ ನಂದರ ಒಬ್ಬ ಪ್ರಸಿದ್ಧ ರಾಜ ಮತ್ತು ನಂದರ ಕೊನೆಯ ರಾಜ ಯಾರಪ್ಪ ಅಂದ್ರ ಧನನಂದ ಅಂತ ಬರ್ತಾನೆ. ಧನನಂದ ದೊಡ್ಡದ ಬರುತ್ತೆ. ಓಕೆನಾ? ಇಲ್ಲಿ ಬರೀತಿ ನೋಡ್ಬೇಕಾದ್ರೆ ಧನನಂದ. ಧನನಂದ. ಈ ಧನನಂದ ಏನ್ ಮಾಡಿರ್ತಾನಂದ್ರ ಒಬ್ಬ ಬ್ರಾಹ್ಮಣ ವಿದ್ವಾಂಸ ಪಂಡಿತನಿಗೆ ಅವಮಾನವನ್ನ ಮಾಡಿರ್ತಾನ. ಆ ಬ್ರಾಹ್ಮಣ ವಿದ್ವಾಂಸ ಪಂಡಿತನ ಹೆಸರು ಏನಪ್ಪಾ ಅಂದ್ರ ಚಾಣಕ್ಯ ಅಂತೇಳಿ. ಏನು? ಎಸ್, ಚಾಣಕ್ಯನ ಇನ್ನೊಂದು ಹೆಸರು ಯಾರಾದ್ರೂ ಹೇಳ್ತಾರ? ಗೊತ್ತೈತಾ? ಎಸ್, ಹೇಳಮ್ಮ. ಎಸ್, ವೆರಿ ಗುಡ್. ವಿಷ್ಣುಗುಪ್ತ ಅಂತ ಕರೀತಾರೆ, ಚಾಣಕ್ಯ ಅಂತ ಕರೀತಾರೆ, ಕೌಟಿಲ್ಯ ಅಂತ ಕೂಡ ಕರೀತಾರೆ. ಆ ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ ಈ ಹೆಸರಿನಿಂದ ಕರೆಯಲ್ಪಡುವಂತ ಮಹಾಂದ ಶ್ರೇಷ್ಠವಾದಂತ ಒಬ್ಬ ವಿದ್ವಾಂಸ ಆತ. ಆತನಿಗೆ ಈ ಧನನಂದ ಅವಮಾನ ಮಾಡಿರ್ತಾನೆ. ಅವಮಾನ ಮಾಡಿದಾಗ ಆ ಸಮಯದಲ್ಲಿ ಬಹಳಷ್ಟು ಕೋಪ ಬರುತ್ತೆ, ಸಿಟ್ಟು ಬರುತ್ತದೆ ಚಾಣಕ್ಯನಿಗೆ. ಕೋಪ ಬಂದು ಆ ಒಂದು ಜಡೆ ಇರ್ತದ, ಅವನ ಹತ್ರ ಜಡೆ ಇರ್ತಾವ. ಅವಾಗಿನ ಕಾಲದಲ್ಲಿ ವಿದ್ವಾಂಸರೇನು ಆಚಾರ್ಯರು ವಿದ್ಯೆ ನೀಡುವಂತ ಸಮಯದಲ್ಲಿ ಅವ್ರೇನು ಜಡೆ ಬಿಟ್ಟಿರ್ತಾ ಇದ್ರು. ಅವರು ಕೂದಲನ್ನ ಬಿಡ್ತಾರ, ಶಪಥ ಮಾಡ್ತಾರ. ಏನಂತ ಅಂತಂದ್ರೆ, ಏ ಧನನಂದ, ನಿನ್ನ ಈ ಒಂದು ಸಕ್ಕನ್ನ ಅಡಗಿಸಿ ನಿನ್ನ ನಂದ ಸಾಮ್ರಾಜ್ಯವನ್ನು ನಿರ್ಮೂಲನೆ ಮಾಡ್ತೀನಿ ಅಂತೇಳಿ ಶಪಥ ಮಾಡಿ, ಅಲ್ಲಿವರೆಗೂ ನಿನ್ನ ಸಾಮ್ರಾಜ್ಯವನ್ನ ನಾಶ ಮಾಡುವವರೆಗೂ ನಾನು ಬಿಚ್ಚಿದಂತ ಜಡೆಯನ್ನ ಕಟ್ಟುವುದಿಲ್ಲ ಅಂತೇಳಿ ಶಪಥ ಮಾಡ್ತಾನ. ಅದೇ ಸಮಯದಲ್ಲಿ ಆ ಶಪಥ ಮಾಡಿ ರಸ್ತೆಯಲ್ಲಿ ರೋಡ್ನಲ್ಲಿ ಹೋಗುವಂತ ಸಮಯದಲ್ಲಿ ಏನಾಗತ್ತಂದ್ರ, ಅಲ್ಲಿ ಒಬ್ಬ ಕುರಿ ಕಾಯುವಂತ ಒಂದು ಹುಡುಗ ಕುರಿ ಕಾಯ್ಕೋತ ಕುಂತಿರ್ತಾನ. ಆ ಕುರಿ ಕಾಯೋ ಹುಡುಗನ ಹತ್ರ ಹೋಗಿ ಆ ಹುಡುಗನಿಗೆ ಹೇಳ್ತಾನ, ನಾನು ನಿನ್ನನ್ನ ರಾಜನನ್ನಾಗಿ ಮಾಡ್ತೀನಿ, ಈ ರಾಜನಾಗ್ತೀಯಾ ಅಂತ ಹೇಳ್ತಾನೆ. ಅವಾಗ ನಾ ಏನ್ರಿ ಕುರಿ ಕಾಯುವಂತ ಹುಡುಗದೀನಿ, ನಾ ಕುರಿ ಕಾಯವ, ನನಗ್ ರಾಜ ಆಗಂದ್ರೆ ಏನ್, ನಾನು ಎಲ್ಲಿ ರಾಜ ಆಗಕ್ ಸಾಧ್ಯ ಅಂತ ಏನ್ ತಮಾಷೆ ಮಾಡ್ತೀರಾನ ಅಂತಂತಾನೆ. ಅವಾಗ ಇಲ್ಲ, ನಾನು ನಿಜವಾಗ್ಲೂ ನನ್ನ ರಾಜನನ್ನಾಗಿ ಮಾಡ್ತೀನಿ, ನಾ ಹೇಳ್ದಂಗೆ ಕೇಳು ಅಂತಂತಾರ. ಅವಾಗ ಆ ಚಾಣಕ್ಯ ಆ ಕುರಿ ಕಾಯುವಂತ ಹುಡುಗನನ್ನ ಕರ್ಕೊಂಡೋಗಿ ಅವನಿಗೆ ಎಲ್ಲ ವಿದ್ಯೆಯನ್ನ ಕಲಿಸ್ತಾನ. ಶಸ್ತ್ರಾಸ್ತ್ರ ವಿದ್ಯೆ ಕಲಿಸ್ತಾನ, ಜ್ಞಾನದ ವಿದ್ಯೆ ಕಲಿಸ್ತಾನ, ವಿದ್ಯೆ ಕಲಿಸ್ತಾನ. ಎಲ್ಲಾ ತರ ವಿದ್ಯೆಯನ್ನ ಕಲಿತುಕೊಂಡಂತ ಹುಡುಗ ಅಲ್ಲಿರ್ತಕ್ಕಂಥ ಸೈನ್ಯ, ಗುಡ್ಡಗಾಡು ಪ್ರದೇಶದಲ್ಲಿ, ಈಗ ಕುರಿ ಕಾಯೋ ಸಮುದಾಯ ಅಂತಂದ್ರೆ ಅಲ್ಲೆಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರೆಲ್ಲರನ್ನ ಸೇರಿಸಿಕೊಂಡು ಚಂದ್ರಗುಪ್ತ ಮೌರ್ಯ ಒಂದು ಸೈನ್ಯವನ್ನು ಕಟ್ಕೊಳ್ತಾನ. ಆ ಸೈನ್ಯವನ್ನ ಯಾರು ಮುನ್ನಡೆಸ್ತಿರ್ತಾರ? ಮಂತ್ರಿ ಯಾರಾಗಿದ್ರಂದ್ರ ಚಾಣಕ್ಯ. ಮಂತ್ರಿ ಯಾರಾಗಿದ್ರಲ್ಲಿ? ಎಸ್, ಮಂತ್ರಿ ಯಾರಂದ್ರೆ ಚಾಣಕ್ಯ. ಆ ಚಾಣಕ್ಯನ ನೇತೃತ್ವದಲ್ಲಿ ಆ ಸೈನ್ಯ ಎಲ್ಲಿ ಹೋಗುತ್ತಪ್ಪ ಅಂದ್ರ ಇವನ್ ಬಲ್ಲಿ ಹೋಗುತ್ತೆ. ಯಾರ ಹತ್ರ? ಧನನಂದನ ಹತ್ರ ಹೋಗುತ್ತೆ. ಧನನಂದನನ್ನು ಹೀನಾಯವಾಗಿ ಸೋಲಿಸ್ತಾನ ಆ ಕುರಿ ಕಾಯುವಂತ ಹುಡುಗ. ಆ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಧನನಂದನನ್ನು ಉಳ್ಳಾಡ್ಸಿ ಹೊಡಿತಾನೆ. ಗಂಟೆಗಾಕಿ ಉಳ್ಳಾಡ್ಸಿ ಹೊಡಿತಾನೆ. ಎಷ್ಟು ಹೊಡಿತೇವ ಮರೆ ಸಾಕಂತಿರ್ತಾನವ. ಯಾರು? ಧನನಂದ ಬಿಡಲವ. ಅವ ಕೊನೆಗೆ ಧನನಂದನ ಕೊಲೆ ಮಾಡಿ ಆ ಹುಡುಗ ಒಂದು ಸಾಮ್ರಾಜ್ಯ ಕಟ್ತಾನ. ಆ ಹುಡುಗ ಬೇರೆ ಯಾರು ಅಲ್ಲ, ಅವನ ಹೆಸರು ಚಂದ್ರಗುಪ್ತ ಮೌರ್ಯ ಅಂತೇಳಿ. ಅವನ ಹೆಸರೇನು? ಚಂದ್ರಗುಪ್ತ ಮೌರ್ಯ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಯಾರ್ರಿ? ಎಸ್, ವೆರಿ ಗುಡ್. ಚಂದ್ರಗುಪ್ತ ಮೌರ್ಯ ಅಂತೇಳಿ. ಇದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಇದು ಹಿನ್ನೆಲೆ ಈ ತರ ಸ್ಥಾಪನೆ ಆಯ್ತು ಮೌರ್ಯ ಸಾಮ್ರಾಜ್ಯ. ಮುಂದೆ ಏನಾಯ್ತು? ಈ ತರ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆದ ನಂತರ ಸ್ಥಾಪನೆ ಮಾಡಿದ ನಂತರ ಒಳ್ಳೆ ರೀತಿಯಾದಂತ ಆಡಳಿತವನ್ನು ಕೊಡ್ತಾನ. ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಸ್ತಾನ. ಅಫ್ಘಾನಿಸ್ತಾನದವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನ.
ಅವನ ಒಂದು ಆಡಳಿತ ಎಲ್ಲ ಒಳ್ಳೆ ರೀತಿಯಾಗಿ ನಡೆದಿರ್ತ ಅಂತ ಸಮಯದಲ್ಲಿ ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡಿರ್ತಾನಪ್ಪ ಅಂದ್ರ ಸೆಲ್ಯೂಕಸ್ ಎನ್ನುವಂತ ರಾಜನಿಗೆ ಏನ್ ಮಾಡಿರ್ತಾನಪ್ಪ ಅಂತಂದ್ರ ರಾಯಭಾರಿಯನ್ನ ಸೆಲ್ಯೂಕಸ್ ಈ ಒಂದು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳಿಸಿರ್ತಾನ. ಅವನ ಹೆಸರು ಏನಪ್ಪಾ ಅಂದ್ರ ಮೆಗಸ್ತನಿಸ್ ಅಂತೇಳಿ. ಅವನ ಹೆಸರೇನು ಮೆಗಸ್ತನಿಸ್ ಅಂತೇಳಿ. ಆತ ಬರೆದಂತ ಕೃತಿ ಯಾವ್ದು ಗೊತ್ತಾ? ಮೆಗಸ್ತನಿಸ್ ಬರೆದಿರ್ತಕ್ಕಂಥ ಕೃತಿ. ಎಸ್, ವೆರಿ ಗುಡ್. ಯಾವ್ದು? ಮೆಗಸ್ತನಿಸ್ ಅದನ್ಲ, ಮೆಗಸ್ತನಿಸ್. ಇಂಡಿಕಾ ಎನ್ನುವಂತ ಪ್ರಮುಖ ಗ್ರಂಥ ಬರೆದನ. ಅವ ಏನ್ ಮಾಡ್ತಾನಂದ್ರ ಅಷ್ಟೇ ಅಲ್ಲ, ಸೆಲ್ಯೂಕಸ್ ತನ್ನ ಮಗಳಾದಂತ ಮಗಳ ಹೆಸರು ಏನಪ್ಪಾ ಅಂತಂದ್ರೆ ಎಲೆನ್ನಾ. ಎಲೆನ್ನಾ ಅಂತ ಬರ್ತಾಳ ಮಗಳು. ಸೆಲ್ಯೂಕಸ್ ನ ಮಗಳು ಏನಪ್ಪಾ ಅಂದ್ರ ಎಲೆನ್ನಾ. ಆ ಎಲೆನ್ನಾಳನ್ನು ಕೊಟ್ಟು ಮದುವೆ ಮಾಡ್ತಾನ. ಯಾರಿಗೆ? ಈ ಚಂದ್ರಗುಪ್ತ ಮೌರ್ಯನಿಗೆ. ಚಂದ್ರಗುಪ್ತ ಮೌರ್ಯನಿಗೆ ಎಲೆನ್ನಾಳನ್ನು ಕೊಟ್ಟು ಸೆಲ್ಯೂಕಸ್ ಮದುವೆ ಮಾಡ್ತಾನ. ಆ ಸೆಲ್ಯೂಕಸ್ನಿಗೆ ಪ್ರತಿಯಾಗಿ ಈ ಚಂದ್ರಗುಪ್ತ ಮೌರ್ಯ 500 ಆನೆಗಳನ್ನ ಗಿಫ್ಟ್ ಕೊಡ್ತಾನೆ. ಬರೀ ಗಿಫ್ಟನೇ ಆನೆಗಳು, 500 ಆನೆಗಳನ್ನು ಕೊಡ್ತಾನೆ. ಈ ತರ ಒಂದು ಪ್ರಬಲವಾದಂತ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದು ಯಾರಪ್ಪ ಅಂತಂದ್ರ ಚಂದ್ರಗುಪ್ತ ಮೌರ್ಯ ಅಂತ ನೋಡ್ತೀವಿ. ಹಾಗೆ ಈ ಚಂದ್ರಗುಪ್ತ ಮೌರ್ಯನ ಮಂತ್ರಿ ಯಾರಂತ ಹೇಳಿದ್ಯಾ? ಎಸ್, ಯಾರು? ಚಾಣಕ್ಯ ಅಥವಾ ಕೌಟಿಲ್ಯ. ಈ ಕೌಟಿಲ್ಯ ಒಂದು ಗ್ರಂಥ ಬರೀತಾನ್ರಿ. ಯಾವ ಗ್ರಂಥ ಅದು? ಎಸ್, ವೆರಿ ಗುಡ್. ಆ ಚಾಣಕ್ಯ ಬರೆದಂತ ಪ್ರಮುಖ ಗ್ರಂಥ ಯಾವ್ದಪ್ಪ ಅಂದ್ರ ಅರ್ಥಶಾಸ್ತ್ರ ಅಂತೇಳಿ. ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಏನ್ ತಿಳಿಸ್ತೈತಪ್ಪ ಅಂತಂದ್ರ ಅರ್ಥಶಾಸ್ತ್ರದಲ್ಲಿ ಏನೈತಂದ್ರ ಒಬ್ಬ ರಾಜನಾದವನು ಯಾವ ತರ ಆಡಳಿತ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸೋದು ಯಾವ ಒಂದು ಗ್ರಂಥ ಅಂತಂದ್ರೆ ಯಾವುದು? ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಗ್ರಂಥ ಐತಲ್ಲ, ಈ ಒಂದು ರಾಜನಾದವನು ಯಾವ ತರ ಆಡಳಿತ ಮಾಡಬೇಕು, ಮಂತ್ರಿ ಆದವನನ್ನ ಯಾವ ತರ ಇಟ್ಕೊಳ್ಬೇಕು, ಸೈನ್ಯವನ್ನ ಹೆಂಗ ಮುನ್ನಡೆಸಬೇಕು, ರಾಜ್ಯವನ್ನ ಯಾವ ತರ ಕಾಪಾಡಬೇಕು, ಗುಪ್ತಚರ ಇಲಾಖೆ ಅಂತಂದ್ರೆ ಅಲ್ಲಿ ಏನೇ ನಡೆದಿರ್ತದ ಎಲ್ಲ ಸುದ್ದಿಯನ್ನ ತಿಳ್ಕೊಂಡ್ ಬರಕ್ ಒಬ್ಬವನ್ನ ವ್ಯಕ್ತಿನ ಬಿಡಬೇಕು. ಸರಿ, ಎಲ್ಲ ಒಬ್ಬ ರಾಜನಾದವನ ತನ್ನ ರಾಜ್ಯವನ್ನ ಹೆಂಗ್ ಮುನ್ನಡೆಸಬೇಕು, ಸಮರ್ಥ ಆಡಳಿತಗಾರನ ಯಾವ ತರ ಇರ್ಬೇಕು ಅನ್ನೋದು ಈ ಅರ್ಥಶಾಸ್ತ್ರ ಎನ್ನುವಂತ ಗ್ರಂಥದಲ್ಲಿ ಬರ್ದಾನ. ಯಾರು ಬರ್ದವರು? ಚಾಣಕ್ಯ. ಈ ಒಂದು ಅರ್ಥಶಾಸ್ತ್ರ ಎನ್ನುವಂತ ಕೃತಿ ಬರ್ದಾನ. ಇದು ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತದ. ಅನಂತರ ಚಂದ್ರಗುಪ್ತ ಮೌರ್ಯನ ನಂತರ ಆತನ ಮಗ ಅಧಿಕಾರಕ್ಕೆ ಬರ್ತಾನ. ಆತನ ಮಗನ ಹೆಸರು ಏನು? ಚಂದ್ರಗುಪ್ತ ಮೌರ್ಯನ ಮಗನ ಹೆಸರು ಎಸ್, ಅಶೋಕ ಅಲ್ಲ, ತಪ್ಪಾದ ಉತ್ತರ ಅದು. ಎಸ್, ವೆರಿ ಗುಡ್. ಯಾರ ಮಗ? ಬಿಂದುಸಾರ. ನೋಡ್ರಿ, ಬಿಂದುಸಾರ ಇದು. ಮತ್ ಬಿಂಬಸಾರ ಅಂತ ಬರ್ತಾನೆ. ಬಿಂಬಸಾರ ಅದು ಬೇರೆ, ಬಿಂಬಸಾರ ಅಲ್ಲ, ಇದು ಬಿಂದುಸಾರ. ಈ ಒಂದು ಚಂದ್ರಗುಪ್ತ ಮೌರ್ಯನ ನಂತರ ಆಡಳಿತಕ್ಕೆ ಬಂದವನ ಅವನ ಮಗನ ಹೆಸರು ಬಿಂದುಸಾರ. ಆ ಬಿಂದುಸಾರನ ಬಗ್ಗೆ ಇತಿಹಾಸದಲ್ಲಿ ಅತಿ ಹೆಚ್ಚು ಮಾಹಿತಿ ತಿಳಿದು ಬರೋದಿಲ್ಲ. ಆದ್ರ ಅವನ ಬಗ್ಗೆ ಒಂದು ಮಾಹಿತಿ ತಿಳಿದು ಬರ್ತದ. ಈ ಬಿಂದುಸಾರನಿಗೆ ಒಂದು ಬಿರುದಿತ್ತು. ಆ ಬಿರುದು ಯಾವ್ದಪ್ಪ ಅಂದ್ರ ಅಮಿತ್ರಗಾತ ಬಿರುದು. ಏನಪ್ಪಾ ಅಂತಂದ್ರ ಬಿರುದು. ಈ ಚಂದ್ರಗುಪ್ತ ಮೌರ್ಯನ ಮಗನಾಗಿರ್ತಕ್ಕಂಥ ಬಿಂದುಸಾರನಿಗೆ ಅಮಿತ್ರಗಾತ ಎನ್ನುವಂತ ಬಿರುದಿತ್ತು. ಹಂಗಂದ್ರೆ ಏನ್ರಿ ಇದು ಅಮಿತ್ರಗಾತ ಅಂತಂದ್ರ? ಒಟ್ಟ ಶತ್ರುಗಳನ್ನ ಹೊಂದಿಲ್ಲದಂತ ರಾಜ್ಯವ. ಇವನಿಗೆ ಯಾರು ಶತ್ರುಗಳು ಇರ್ಲಿಲ್ಲ ಅಂತ. ಯಾಕೆ ಶತ್ರುಗಳು ಇರ್ಲಿಲ್ಲ ಯೋಚನೆ ಮಾಡ್ತೀರಾ ನೀವು? ಚಂದ್ರಗುಪ್ತ ಮೌರ್ಯ ಆ ಸಮಯದಲ್ಲಿ ಎಲ್ಲಾ ರಾಜರನ್ನ ಸೋಲಿಸಿದ್ದ. ಯಾವುದೇ ರಾಜರು ಶತ್ರುಗಳು ಇರ್ಲಿಲ್ಲ. ಚಂದ್ರಗುಪ್ತ ಮೌರ್ಯ ಅದನ್ನೆಲ್ಲ ಏನ್ ಮಾಡ್ತಾನ, ತನ್ನ ಒಳ್ಳೆ ಆಡಳಿತ ಕೊಡುವಂತ ಸಮಯದಲ್ಲಿ ಅವ್ರಿಗೊಬ್ಬ ಋಷಿಗಳು ಏನ್ ಭವಿಷ್ಯ ನೋಡಿರ್ತಾರ, ನಿನ್ನ ಸಾಮ್ರಾಜ್ಯ ಚೆನ್ನಾಗಿ ನಡೆಯಕತೈತಿ, ಇನ್ನೇನು ಕೆಲವೇ ಸಮಯದಲ್ಲಿ ಬರಗಾಲ ಬರ್ತೈತಿ, ಸಾಮ್ರಾಜ್ಯ ಹಾಳಾಗತೈತಿ ಅಂತ ಒಬ್ಬ ಭವಿಷ್ಯ ನೋಡಿದ್ದ. ಅದಕ್ಕೋಸ್ಕರ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ, ಆ ಸಾಮ್ರಾಜ್ಯವನ್ನ ಬಿಟ್ಟು ನಮ್ಮ ಕರ್ನಾಟಕದಾಗ ಶ್ರವಣ ಬೆಳಗೊಳ ಗೊಮಟೇಶ್ವರ ಮೂರ್ತಿಗೆ ನೋಡಿದಿರ ಚಿತ್ರದಲ್ಲಿ. ಆ ಶ್ರವಣ ಬೆಳಗೊಳಕ್ಕೆ ಬಂದು ಆತ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲೇ ತಪಸ್ಸನ್ನು ಮಾಡ್ಕೋತ ಅಲ್ಲೇ ಜೀವ ಬಿಡ್ತಾನೆ. ಆ ಸ್ಥಳಕ್ಕೆ ಏನಂತ ಕರೀತಾರ ಅಂದ್ರೆ ಈಗ ಚಂದ್ರಗಿರಿ ಪರ್ವತ ಅಂತ ಕರೀತಾರ. ಅವನ ಹೆಸರಿನಾಗನೇ ಐತೆ. ಶ್ರವಣ ಬೆಳಗೊಳದಾಗ ಐತಿ ಇದು ಪ್ರೆಸೆಂಟ್. ನೀವು ಶ್ರವಣ ಬೆಳಗೊಳಕ್ಕೆ ಹೋದ್ರೆ ಅಲ್ಲಿ ಸಿಗುತ್ತೆ. ಚಂದ್ರಗಿರಿ ಬಸದಿ ಅಂತ ಐತಿ, ಚಂದ್ರಗಿರಿ ಬೆಟ್ಟ ಅಂತನೂ ಕೂಡ ಅಲ್ಲೇ ಐತಿ. ಆಮೇಲೆ ಅಲ್ಲೇ ಆತ ಮರಣ ಹೊಂದುತ್ತಾನ. ಯಾರು? ಚಂದ್ರಗುಪ್ತ ಮೌರ್ಯ. ಇಷ್ಟು ಇತಿಹಾಸ. ಈ ಚಂದ್ರಗುಪ್ತ ಮೌರ್ಯ ಎಲ್ಲರ ರಾಜರನ್ನ ಸೋಲಿಸಿದ್ದ. ಈಗ ಅವನ ಮಗ ಯಾರು ಆಡಳಿತಕ್ಕೆ ಬಂದಾರ? ಈಗ ಚಂದ್ರಗುಪ್ತ ಮೌರ್ಯ ನಂತರ ಎಸ್, ಬಿಂದುಸಾರ ಆಡಳಿತಕ್ಕೆ ಬಂದಾನ. ಹಂಗಾಗಿ ಯಾರು ಕೂಡ ಶತ್ರುಗಳು ಇರ್ಲಿಲ್ಲ, ಸುಗಮವಾಗಿ ಆಡಳಿತ ನಡೆಸಿದ್ದ. ಅದಕ್ಕೋಸ್ಕರ ಆ ಬಿರುದು ಬಂತು. ಯಾವ ಬಿರುದು? ಎಸ್, ಅಮಿತ್ರಗಾತ ಅಂತಂದ್ರ ಯಾವ ಶತ್ರುಗಳು ಇಲ್ಲ ಅಂತ ಅರ್ಥ. ಮಿತ್ರ ಅಂದ್ರೆ ಏನು? ಫ್ರೆಂಡ್ ಅಲ್ಲ, ಸ್ನೇಹಿತ ಇಲ್ಲ. ಅಮಿತ್ರ ಅಂದ್ರ ಶತ್ರುಗಳು, ಅಂದ್ರೆ ಶತ್ರುಗಳೇ ಇಲ್ಲ ಅವನಿಗೆ ಅಂತ ಅರ್ಥ. ಓಕೆನಾ? ಈ ತರ ಬಿರುದು ಹೊಂದಿತ್ತು. ಇವನ ಬಗ್ಗೆ ಇಷ್ಟು ಮಾಹಿತಿ, ಹೆಚ್ಚಿನ ಮಾಹಿತಿ ಇತಿಹಾಸದಲ್ಲಿ ತಿಳಿದು ಬರಲ್ಲ. ಆಮೇಲೆ ಅನಂತರ ಈ ಬಿಂದುಸಾರನ ಮಗ ಅಧಿಕಾರಕ್ಕೆ ಬರ್ತಾನ. ಆತನೇ ಯಾರಪ್ಪ ಅಂತಂದ್ರ ಅಶೋಕ ಚಕ್ರವರ್ತಿ ಅಂತ ಕರಿತೀವಿ.
ಈ ಭಾರತದ ಇತಿಹಾಸದಲ್ಲಿ ಅನ್ನೋದಕ್ಕಿಂತ ಜಗತ್ತಿನ ಇತಿಹಾಸದಲ್ಲಿ ಯಾವುದಾದರೂ ಒಬ್ಬ ರಾಜ್ಯ ಯುದ್ಧವನ್ನು ಗೆದ್ದ ನಂತರ ಸಂಭ್ರಮ ಆಚರಣೆ ಮಾಡಿರೋದನ್ನ ನೋಡ್ತೀವಿ. ಬಟ್ ಈತ ತನ್ನ ಜೀವನದ ಮೊದಲ ಮತ್ತು ಕೊನೆಯ ಯುದ್ಧ ಒಂದು ಮಾಡ್ತಾನ, ಅದೇ ಕಳಿಂಗ ಯುದ್ಧ ಅಂತೇಳಿ. ತನ್ನ ಜೀವನದ ಮೊದಲ ಯುದ್ಧನೂ ಕೂಡ ಕಳಿಂಗನೇ, ಅವನ ಜೀವನದ ಕೊನೆಯ ಯುದ್ಧನೂ ಕೂಡ ಕಳಿಂಗನೇ. ಅಷ್ಟು ಭೀಕರವಾದಂತ ಯುದ್ಧ ನಡೀತೈತಿ ಕಳಿಂಗ ಯುದ್ಧ. ಕಳಿಂಗ ಯುದ್ಧ ಯಾವ ವರ್ಷದಲ್ಲಿ ಆಗುತ್ತಾ ಅಂತ ಯಾರು ಹೇಳ್ತೀರಿ? ಯಾರಾದ್ರೂ ಹೇಳ್ತೀರಾ? ಎಸ್ ಹೇಳಮ್ಮ. 2061. ಎಸ್, ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ಆಗ್ತದ. ಅದು ಪ್ರೆಸೆಂಟ್ ಎಲ್ಲಿ ಐತಪ್ಪ ಅಂದ್ರೆ ಬಿಹಾರ ರಾಜ್ಯದ ಕಳಿಂಗ ಎನ್ನುವಂತ ಒಂದು ಪ್ರದೇಶದಲ್ಲಿ ಈ ಕಳಿಂಗ ಯುದ್ಧ ಯಾವಾಗ ಆಗೈತಪ್ಪ ಅಂದ್ರೆ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಆಗೈತಿ. ಇದು ಯಾರ ಮಧ್ಯೆ ಆಗ್ತದಪ್ಪ ಹಂಗಾದ್ರ ಯಾರು ಹೇಳ್ತೀರಿ? ಎಸ್, ಅಶೋಕ ಚಕ್ರವರ್ತಿ. ಎಸ್, ವೆರಿ ಗುಡ್. ಈ ಒಂದು ಯುದ್ಧ ಕಳಿಂಗ ಯುದ್ಧ ಐತಲ್ಲ, ಕಳಿಂಗ ಯುದ್ಧ ಯಾರ ಯಾರ ಮಧ್ಯೆ ಆಗ್ತದ ಅಂತ ನೋಡೋದಾದ್ರೆ ಕಳಿಂಗ ಯುದ್ಧ ಇಲ್ಲಿ ಬರೆದಿರ್ತೀವಿ ನೋಡ್ರಿ. ಕಳಿಂಗ ಯುದ್ಧವು ಇದು ಅಶೋಕ ಚಕ್ರವರ್ತಿ ಮತ್ತು ಶುದ್ಧವರ್ಮ ಅಂತ ಬರ್ತಾನೆ. ಶುದ್ಧವರ್ಮ, ಈ ಅಶೋಕ ಚಕ್ರವರ್ತಿ ಮತ್ತು ಶುದ್ಧವರ್ಮನ ಮಧ್ಯೆ ಭೀಕರವಾದಂತ ಯುದ್ಧ ನಡೀತೈತಿ. ಈ ಯುದ್ಧದಲ್ಲಿ ಎರಡು ಸೈನ್ಯಗಳು ಪರಸ್ಪರ ಎದುರಾಗ್ತವ. ಅಶೋಕನ ಸೈನ್ಯ ಗೆಲುವಿನ ಅಂಚಿನಲ್ಲಿ ಇರ್ತೈತಿ, ಗೆಲ್ತಾನ, ಯುದ್ಧ ಕೂಡ ಗೆಲ್ತಾನ. ಆದರೆ ಈ ಯುದ್ಧದಲ್ಲಿ ಸುಮಾರು 1.5 ಲಕ್ಷ ಜನರು ಕೈ ಕಳ್ಕೊಳ್ತಾರ, ಕಾಲು ಕಳ್ಕೊತಾರ, ಕಣ್ಣು ಕಳ್ಕೊತಾರ, ಇಷ್ಟೋ ಜನರು ಅಂಗವಿಕಲರಾಗ್ತಾರ. ಈ ಯುದ್ಧವನ್ನ ಗೆದ್ದಂತ ಖುಷಿಯಲ್ಲಿರ್ಬೇಕಾದಂತ ಅಶೋಕ ಏನ್ ಮಾಡ್ತಾನ, ಮನಸ್ಸಿಗೆ ನೊಂದ್ಕೊಳ್ತಾನ. ಕಾರಣ 1.5 ಲಕ್ಷ ಜನ ಬರೀ ಅಂಗವಿಕಲರಾಗಿರೋದು ಅಷ್ಟೇ ಅಲ್ಲ, 1 ಲಕ್ಷ ಜನ ಸಾಯ್ತಾರ, ಸಾವನ್ನೊಪ್ತಾರ, ಮರಣ ಹೊಂದುತ್ತಾರ. 1 ಲಕ್ಷ ಜನ ಸಾಯ್ತಾರ ಕಳಿಂಗ ಯುದ್ಧದಲ್ಲಿ. 1.5 ಲಕ್ಷ ಜನ ಗಾಯಾಳುಗಳಾದ್ರ 1 ಲಕ್ಷ ಜನ ಸಾಯ್ತಾರ ಈ ಯುದ್ಧದಲ್ಲಿ. ಅದಕ್ಕೋಸ್ಕರ ಮನಸ್ಸಿಗೆ ನೊಂದಿಕೆಯಿಂದ ಅಶೋಕ ಚಕ್ರವರ್ತಿ ಏನ್ ಮಾಡ್ತಾನಪ್ಪ ಅಂದ್ರ ದಮ್ಮದ ಕಡೆ ಮುಖ ಮಾಡ್ತಾನ. ಏನು ದಮ್ಮ ಅಂದ್ರ? ದಮ್ಮ ಅಂದ್ರೆ ಗೊತ್ತಿಲ್ಲಲ್ಲ ನಿಮ್ಗೆ? ದಮ್ಮ ಅಂದ್ರು ಒಂದೇ, ಬೌದ್ಧ ಧರ್ಮ ಅಂದ್ರು ಒಂದೇ. ಓಕೆ, ಈ ಯುದ್ಧದ ನೋಡ್ರಿ, ರಣಬೇರಿಯ ಬದಲಾಗಿ, ರಣಬೇರಿ ಅಂದ್ರೆ ಏನು? ಯುದ್ಧದ ಗೆಲುವು. ರಣಬೇರಿಯ ಬದಲಾಗಿ ಧರ್ಮದ ವಿಜಯವನ್ನ ಆಚರಣೆ ಮಾಡ್ತಾನ, ಧರ್ಮ ವಿಜಯ ಮಾಡ್ತಾನವ. ಧರ್ಮ ಅಂದ್ರ ಧರ್ಮದ ಕಡೆ ಹೋಗ್ತಾನ. ತಾ ಗೆದ್ದಿದ್ದ ಇಡೀ ಸಾಮ್ರಾಜ್ಯನೇ ತನ್ನದಾಗಿತ್ತು, ಇಡೀ ಅಖಂಡ ಭಾರತವೇ ತನ್ನ ಕೈಯಲ್ಲಿತ್ತು, ಅಶೋಕ ಚಕ್ರವರ್ತಿ ಕೈಯಲ್ಲಿ. ಆದ್ರ ಅವ ಏನ್ ಮಾಡಿದ್ನ? ಆಚರಣೆ ಮಾಡ್ಲಿಲ್ಲ, ಸಂಭ್ರಮ ಪಡ್ಲಿಲ್ಲ. ಯಾಕಂದ್ರೆ ಎಷ್ಟೋ ಜನ ಸಿಗ್ತಾರ, ನನ್ನ ಒಂದು ಸ್ವಾರ್ಥಕ್ಕಾಗಿ ನಾನು ರಾಜ್ಯನಾದವನು, ನಾನು ಪ್ರಜೆಗಳನ್ನ ಪಾಲನೆ ಮಾಡ್ಬೇಕು, ನನ್ನ ಸಲುವಾಗಿ ಎಷ್ಟೋ ಜನ, ಲಕ್ಷಾನುಗಟ್ಟಲೆ ಜನ ಸತ್ತಾರ. ಅದಕ್ಕೆ ನಾನು ತೊಂದರೆ ಮಾಡೀನಿ, ನಾನ್ ತಪ್ಪು ಮಾಡಿದೀನಂತ ಅವ್ನಿಗೆ ಅರಿವಾಗಿ ಏನ್ ಮಾಡ್ತಾನ? ಧರ್ಮದ ವಿಜಯ ಮಾಡ್ತಾನೆ. ಏನ್ ಮಾಡ್ತಾನ ಧರ್ಮದ ವಿಜಯ? ಕೈ ಕಾಲಿಲ್ಲದವ್ರಿಗೆ, ಅವ್ರಿಗೆ ಅವ್ರ ಮನೆಗೆ ಸವಲತ್ತುಗಳನ್ನ ಕೊಡ್ತಾನ. ಆ ಯುದ್ಧದಲ್ಲಿ ನೊಂದಂತವ್ರಿಗೆ, ಆ ಕಳ್ಕೊಂಡಂತವ್ರಿಗೆ, ಮತ್ತೆ ವೃದ್ಧರಿಗಾಗಿ ವೃದ್ಧಾಶ್ರಮಗಳನ್ನ ಕಟ್ತಾನ. ವೃದ್ಧಾಶ್ರಮಗಳಂತಂದ್ರ ಮಕ್ಕಳು ಇರ್ಲಿಲ್ಲ ಅಂತಂದ್ರ ಅವರಿಗೋಸ್ಕರ ಪ್ರತ್ಯೇಕ ಮನೆ. ರಸ್ತೆಯಲ್ಲಿ ಗಿಡ ಮರಗಳನ್ನ ನೆಡ್ತಾನ, ಆ ಗಿಡ ಮರಗಳಿಗೆ ನೀರ್ ಹಾಕ್ತಾನ. ಮತ್ತು ರಸ್ತೆಯಲ್ಲಿ ಯಾರಾದ್ರೂ ಎಲ್ಲಿಗಾದ್ರೂ ಹೋಗ್ತಿದ್ರೆ ನೀರ್ ಬಾಯಾರಿಕೆ ಆಗ್ಬಾರ್ದಂತ ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಾನ. ಇಷ್ಟೆಲ್ಲ ಮಾಡ್ದಂತನ ಆತ ಬೌದ್ಧ ಧರ್ಮವನ್ನು ಸೇರ್ಪಡೆ ಆಗಿರ್ತಾನ. ಅದಕ್ಕೋಸ್ಕರ ಅದ್ರ ಸಲುವಾಗಿನೇ ಅಶೋಕ ಚಕ್ರವರ್ತಿ ಒಂದು ಸಮ್ಮೇಳನ ಮಾಡ್ತಾನ. ಅದೇ 3ನೇ ಬೌದ್ಧ ಸಮ್ಮೇಳನ ಅಂತ ಕರಿತೀವಿ. ಎಷ್ಟನೇ ಸಮ್ಮೇಳನ? ಎಸ್, 3ನೇ ಬೌದ್ಧ ಸಮ್ಮೇಳನ ಮಾಡ್ತಾನ. ಅದು ಎಲ್ಲಿ ಮಾಡ್ತಾನಪ್ಪ 3ನೇ ಬೌದ್ಧ ಸಮ್ಮೇಳನ ಅಂದ್ರ ಈ ಮೌರ್ಯ ರಾಜಧಾನಿ ಯಾವ್ದಾಗಿತ್ತು? ಪಾಟಲಿಪುತ್ರ. ಆ ಪಾಟಲಿಪುತ್ರದಲ್ಲಿನೇ 3ನೇ ಬೌದ್ಧ ಸಮ್ಮೇಳನ ಮಾಡ್ತಾನ. ಯಾರು ಮಾಡ್ತಾರ? ಅಶೋಕ ಚಕ್ರವರ್ತಿ. ಎಸ್, ವೆರಿ ಗುಡ್. ಅಶೋಕ ಚಕ್ರವರ್ತಿ ಮಾಡ್ತಾನ. ಇದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರಪ್ಪ ಅಂದ್ರ ಮೊಗ್ಗಲಿಪುತ್ರ ತಿಸ್ಸಾ ಅಂತ ಬರ್ತಾನ. ಏನು? ಮೊಗ್ಗಲಿಪುತ್ರ ತಿಸ್ಸಾ ಅಂತ ಬರ್ತಾನ. ಪಿಸ್ಸಾ ಅಲ್ಲ, ಮತ್ ಪಿಜ್ಜಾ ಅಲ್ಲ. ಓಕೆನಾ? ಮೊಗ್ಗಲಿಪುತ್ರ ತಿಸ್ಸಾ ಇದರ ಅಧ್ಯಕ್ಷತೆ ವಹಿಸಿದವು. ಓಕೆನಾ? 3ನೇ ಬೌದ್ಧ ಸಮ್ಮೇಳನ ಅಶೋಕ ಚಕ್ರವರ್ತಿ ನಡೆಸ್ತಾನ. ಎಲ್ಲಿ ಅಂದ್ರ ಪಾಟಲಿಪುತ್ರದಲ್ಲಿ ನಡೀತು. ಅದರ ಅಧ್ಯಕ್ಷತೆ ವಹಿಸಿದವು ಮೊಗ್ಗಲಿಪುತ್ರ ತಿಸ್ಸಾ ಅಂತೇಳಿ. ಇನ್ನು ಮೌರ್ಯರು ಪ್ರಮುಖವಾಗಿ 2 ರಾಜಧಾನಿಗಳಿದ್ದು. ಮೊದಲನೇದು ಪಾಟಲಿಪುತ್ರ. ಈಗ ಪ್ರೆಸೆಂಟ್ ಅದಕ್ಕೆ ಏನಂತ ಕರೀತಾರ ಅಂದ್ರ ಪಾಟ್ನಾ ಅಂತ ಕರೀತಾರ. ಪಾಟ್ನಾ ಅಂತ ಕರೀತಾರ. ಅದು ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾ. ಮೊದಲ ಪಾಟಲಿಪುತ್ರ. ಇದು ಭಾರತ ದೇಶದ ಮೌರ್ಯರ ಮೊದಲ ರಾಜಧಾನಿ ಪಾಟಲಿಪುತ್ರ. ಆದ್ರ ನಮ್ಮ ದಕ್ಷಿಣ ಭಾರತದೊಳಗ ಅವ್ರದ್ದು ಇನ್ನೊಂದು ರಾಜಧಾನಿ ಇತ್ತು, ನಮ್ಮ ಕರ್ನಾಟಕದೊಳಗ. ಅದ್ರ ಹೆಸರು ಏನಂದ್ರ ಸುವರ್ಣಗಿರಿ ಅಂತೇಳಿ. ಒಂದು ಪಾಟಲಿಪುತ್ರ ಆದ್ರ ನೆಕ್ಸ್ಟ್ ಏನು? ಸುವರ್ಣಗಿರಿ. ಅದಕ್ಕೆ ಈಗ ಪ್ರೆಸೆಂಟ್ ಅದ್ರ ಹೆಸರು ಏನಪ್ಪಾ ಅಂದ್ರೆ ಸುವರ್ಣಗಿರಿ ಏನಂತ ಕರೀತಾರ ಅಂದ್ರ ಕನಕಗಿರಿ ಅಂತ ಕರೀತಾರ. ಕೊಪ್ಪಳ ಜಿಲ್ಲೆಯೊಳಗೆ ಐತದ ಕನಕಗಿರಿ ಅನ್ನೋ ತಾಲೂಕು ಐತಿ. ಅದಕ್ಕೆ ಮುಂಚೆ ಏನಂತ ಕರೀತಿದ್ರು? ಸುವರ್ಣಗಿರಿ. ಅದು ಮೌರ್ಯರ ರಾಜಧಾನಿ ಆಗಿತ್ತು. ಮತ್ತ ಮೌರ್ಯರ ಇತರ ಪ್ರಮುಖ
ಒಂದಿಷ್ಟು ಆಡಳಿತ ಕೇಂದ್ರಗಳು ಯಾವಾಗಿದ್ದು ಅಂದ್ರೆ ತಕ್ಷಶಿಲೆ ಆಗಿತ್ತು, ಉಜ್ಜಯಿನಿ ಆಗಿತ್ತು. ಹೆಸರು ಕೇಳಿದಿರಲ್ಲ, ತಕ್ಷಶಿಲಾ, ಉಜ್ಜಯಿನಿ, ಪಾಟಲಿಪುತ್ರ, ಸುವರ್ಣಗಿರಿ ಇವೆಲ್ಲ ಪ್ರಮುಖ ಅವರ ಆಡಳಿತ ಕೇಂದ್ರಗಳಾಗಿದ್ದು, ತಕ್ಷಶಿಲದಲ್ಲಿ ಅವರು ಶಿಕ್ಷಣಕ್ಕೋಸ್ಕರ ಅನೇಕ ಏನ್ ಮಾಡಿದ್ರಪ್ಪ ಅಂತಂದ್ರ ಶಾಲೆ ಶಿಕ್ಷಣ ಕೇಂದ್ರಗಳನ್ನು ಓಪನ್ ಮಾಡಿದ್ರು. ಇದು ಅಶೋಕನ ಒಂದು ಸಾಧನೆ. ಇನ್ನು ಅಶೋಕನ ಏನ್ ಮಾಡಿದ್ನಪ್ಪ ಅಂತಂದ್ರೆ ಅಶೋಕನು ಏನ್ ಮಾಡಿದ್ನ ಪ್ರಮುಖ ಸಾಧನೆ ಅನ್ನೋದಾದ್ರೆ ಅನೇಕ ಶಾಸನಗಳನ್ನು ಹೊಡಿಸ್ತಾನ. ಅದಕ್ಕೋಸ್ಕರ ಈತನಿಗೆ ಏನಂತ ಕರೀತಾರ ಅಂದ್ರೆ ಭಾರತದ ಶಾಸನಗಳ ಪಿತಾಮಹ ಅಂತ ಕರೀತಾರ. ಭಾರತದ ಶಾಸನಗಳ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಹಾಗಾದ್ರೆ? ಅಶೋಕ ಚಕ್ರವರ್ತಿಗೆ ಕರಿತೀವಿ. ಅಶೋಕ ಚಕ್ರವರ್ತಿಗೆ ಏನಂತ ಕರಿತೀವಿ? ಭಾರತದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಈತ ಪ್ರಮುಖವಾಗಿ ಯಾವ ಭಾಷೆಯಲ್ಲಿ ತನ್ನ ಶಾಸನಗಳನ್ನು ಹೊರಡಿಸಿದ? ಯಾವ ಭಾಷೆ ಅಂತಂದ್ರ ಪ್ರಾಕೃತ ಭಾಷೆಯಲ್ಲಿ ತನ್ನ ಬ್ರಾಹ್ಮಣಗಳನ್ನು ಹೊರಡಿಸ್ತಾನ. ಹಾಗಾದ್ರೆ ಯಾವ ಒಂದು ಲಿಪಿ ಇತ್ತಪ್ಪ ಅಂದ್ರೆ ಲಿಪಿ ಯಾವ್ದಪ್ಪ ಅಂತಂದ್ರ ಯಾವ ಲಿಪಿ? ಬ್ರಾಹ್ಮಿ ಲಿಪಿ. ಓಕೆನಾ? ಬ್ರಾಹ್ಮಿ ಲಿಪಿ. ಈ ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಿತ್ತು. ಆ ಭಾಷೆ ಯಾವ್ದಂದ್ರೆ ಪ್ರಾಕೃತ. ಹಾಗಾದ್ರೆ ಸರ್ ಲಿಪಿ ಅಂದ್ರೆ ಏನ್ರಿ? ಲಿಪಿ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ನೋಡ್ರಿ. ಈಗ ನಿಮ್ಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ಊಟ ಆಯ್ತಾ ಅಂತ ಬರೀತೀರಿ ಕನ್ನಡದಲ್ಲಿ, ಊಟ ಆಯ್ತಾ. ಇದನ್ನ ಯಾರ ನಿಮ್ ಫ್ರೆಂಡಿಗೆ ಮೆಸೇಜ್ ಮಾಡಿದ್ರಿ. ಇದು ಯಾವ ಭಾಷೆ ಒಳಗೆ ಐತಿ ಬರ್ದದ್ದು? ಕನ್ನಡ ಭಾಷೆ. ಅರ್ಥ ಯಾವ್ದದ? ಯಾವ ಅರ್ಥ ಏನದ? ಮರಾಠಿ ಅರ್ಥ ಅದ, ತೆಲುಗು ಅದ, ತಮಿಳ್ ಅದ, ಕನ್ನಡನೇ ಐತಿಲ್ಲ. ಭಾಷೆ ಯಾವ ಭಾಷೆ ಒಳಗೆ ಬರ್ದೀವಿ? ಕನ್ನಡ. ಅರ್ಥ ಯಾವ್ದೈತಿ? ಕನ್ನಡನೇ ಐತಿ. ಅದನ್ನ ನೀವ್ ಏನ್ ಮಾಡ್ತೀರಿ? ಊಟ ಆಯ್ತಾ. ಇದನ್ನು ಅರ್ಥ ಏನಿದು? ಊಟ ಆಯ್ತಾ. ಇದನ್ನು ಭಾಷೆ ಯಾವ್ದಂದ್ರೆ ಕನ್ನಡ ಭಾಷೆನೇ. ಲಿಪಿ ಯಾವ್ದದ್ರಾಗ? ಇಂಗ್ಲಿಷ್. ಬರೆದಂತ ಭಾಷೆಗೆ ಲಿಪಿ ಅಂತ ಕರೀತಾರೆ. ನಾ ಯಾವ ಭಾಷೆ ಒಳಗೆ ಬರ್ದೀನಿ? ಬರ್ದದ್ದು ಅಕ್ಷರಗಳು ಯಾವ್ದು? ಅಕ್ಷರಗಳು ಯಾವ ಭಾಷೆಯಲ್ಲಿ ಇರ್ತಾವ ನೋಡು ಅದಕ್ಕೆ ಲಿಪಿ ಅಂತ ಕರಿತೀವಿ. ಊಟ ಆಯ್ತು ಅನ್ನೋದು ಯಾವ ಭಾಷೆ ಒಳಗೆ ಬರ್ದಿನ ಅಂದ್ರೆ ಇಲ್ಲಿ ಅಕ್ಷರಗಳು ಇಂಗ್ಲಿಷ್, ಇದೇ ಲಿಪಿ ನೋಡು. ಈಗ ಹಿಂದಿ ಒಳಗೂ ಬರಿಬೋದು. ಅದು ಊಟ ಆಯ್ತಾ ಅಂತ ಹೇಳ್ತೀರಿ ಅಂದ್ರೆ ಹಿಂದಿ ಒಳಗ ಹೆಂಗ್ ಬರಿತೀರಿ? ಹಿಂಗ್ ಬರಿತೀರಿಲ್ಲ, ಹೌದಾ? ಫಸ್ಟಿಗೆ ಆಮೇಲೆ ಟ ಬರಿತೀರಿ, ಊಟ ಆಯ್ತಾ. ಬಟ್ ಲಿಪಿ ಯಾವುದು? ಹಿಂದಿ ಅದು. ಬಟ್ ಭಾಷೆ ಯಾವುದು? ಕನ್ನಡನೇ. ಅರ್ಥ ಆಯ್ತಾ? ಭಾಷೆಗೂ ಮತ್ತು ಲಿಪಿಗಿರುವಂತ ಇದು ವ್ಯತ್ಯಾಸ. ಇನ್ನ ಅಶೋಕ ಚಕ್ರವರ್ತಿಗೆ ಒಂದು ಪ್ರಮುಖವಾದಂತ ಬಿರುದಿತ್ತು. ಆತನಿಗೆ ಪ್ರಿಯದರ್ಶಿನಿ ಅನ್ನುವಂತ ಬಿರುದಿತ್ತು ಆತನಿಗೆ. ಯಾರಿಗೆ? ಅಶೋಕ ಚಕ್ರವರ್ತಿಗೆ ಆ ಒಂದು ಬಿರುದಿತ್ತು. ಇನ್ನ ಅದು ಅಷ್ಟೇ ಅಲ್ಲ, ದೇವನಾಮ್ ಪ್ರಿಯದರ್ಶಿ ಎನ್ನುವಂತ ಅಶೋಕನಿಗೆ ಕರೆಯಲಾಗ್ತಾ ಇತ್ತು. ಇನ್ನು ಆತ ಪ್ರಮುಖವಾಗಿ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಲಾಂಛನ ಅಂತ ಯಾವ್ದು ಕರಿತೀವಿ ಗೊತ್ತಾ? ಯಾವುದು? 4 ಮುಖದ ಸಿಂಹ. 4 ಮುಖದ ಸಿಂಹಕ್ಕ ಏನಂತ ಕರಿತೀವಿ? ಭಾರತ ರಾಷ್ಟ್ರೀಯ ಲಾಂಛನ. ಅದು ಪ್ರೆಸೆಂಟ್ ಎಲ್ಲಿ ಐತಪ್ಪ ಅಂದ್ರೆ ಸಾರಾನಾಥದಾಗ. ಅದು ಸಾರಾನಾಥ್ ಎನ್ನುವಂತ ಸ್ಥಳದಲ್ಲಿ ಆ 4 ಮುಖದ ಸಿಂಹ ಐತಿ. ಅದನ್ನೇ ನೀವು 2 ರೂಪಾಯಿ 1 ರೂಪಾಯಿ ಕಾಯಿನ್ ನೋಡ್ರಿ, ಅದರಲ್ಲಿ ಆ ಚಿತ್ರ ಇರ್ತೈತಿ. ಆ ಚಿತ್ರದಲ್ಲಿ ಆ ಒಂದು ಕಾಣಬಹುದಾಗಿದೆ. ಆ ಒಂದು 4 ಮುಖದ ಸಿಂಹವನ್ನು ಹೊಂದಿರತಕ್ಕಂತ ಆ ಚಿತ್ರವನ್ನ ಅದು ಅಶೋಕನೇ ನಿರ್ಮಾಣ ಮಾಡಿದ್ದಾನ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವರು ಆ ಆಡಳಿತ ಉತ್ತಮವಾಗಿತ್ತು. ನ್ಯಾಯದಾನಗಳನ್ನ ಕೂಡ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇವರ ಪ್ರಮುಖ ಆದಾಯ ಯಾವ್ದ್ರಿಂದ ಬರ್ತಿತ್ತು ಅಂತಂದ್ರೆ ಭೂ ಕಂದಾಯ. ಆ ಸಮಯದಲ್ಲಿ ಅದೇ ಅಲ್ಲ, ಭೂಮಿಯನ್ನ ಬಿತ್ತನೆ ಮಾಡಿದಂತ ರೈತರು ಇಂತಿಷ್ಟು ಅಂತ ಹೇಳಿಕೆ ಭೂ ಕಂದಾಯವನ್ನ ಕಟ್ತಾ ಇದ್ರು. ಇದು ರಾಜ್ಯದ ಆದಾಯವಾಗಿತ್ತು. ಇದರಿಂದನೇ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ರು ಅಂತೇಳಿ ತಿಳ್ಕೊಳ್ತೀವಿ. ವಿಶೇಷವಾದಂತ ಒಂದು ಭೂ ಪ್ರದೇಶ ಇತ್ತು. ಇವು ಎಲ್ಲ ರಾಜ್ಯದ ಸಂಗ್ರಹಣೆ ಆಗಿದ್ದು. ಇಷ್ಟು ಅಶೋಕನ ಸಾಧನೆಯನ್ನ ನೋಡ್ತೀವಿ. ಅನಂತರ ಅಶೋಕನ ನಂತರ ಬಂದಿರತಕ್ಕಂತ ಇತರೆ ರಾಜರುಗಳು ಏನಿದ್ರಪ್ಪ ಅಂತಂದ್ರ ದುರ್ಬಲರಾಗಿದ್ರು. ದುರ್ಬಲರಾದಂತ ರಾಜರನ್ನ ಮೂಲೆ ಗುಂಪು ಮಾಡಿ ಅನಂತರ ಬೇರೆ ಒಂದು ರಾಜ ಮನೆತನಗಳು ಅಧಿಕಾರಕ್ಕೆ ಬರ್ತಾವ. ಅನಂತರ ಆಡಳಿತ ನಡೆಸ್ತಾವ. ಇಲ್ಲಿಗೆ ಮೌರ್ಯ ಸಾಮ್ರಾಜ್ಯದ ಅಂತ್ಯ ಆಗುತ್ತಾ. ಇಷ್ಟು ಅಶೋಕನ ಬಗ್ಗೆ ತಿಳ್ಕೊಂಡ್ರಿ. ಈಗ ಪ್ರಶ್ನೆಗಳನ್ನು ಹೇಳ್ತೀರಾ ಉತ್ತರ? ಇದೇಳಪ್ಪ, ಭಾರತದ ಮೊದಲ ಏಕೀಕೃತ ಸಾಮ್ರಾಜ್ಯ ಯಾವುದು? ಎಸ್, ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ. ನೆಕ್ಸ್ಟ್ ನೀ ಇದ್ದೇಳಪ್ಪ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಯಾವುದು? ವೆರಿ ಗುಡ್, ಕೂತ್ಕೋ. ನೆಕ್ಸ್ಟ್ ನೀ ಇದ್ದೇಳು, ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು? ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಯಾರು? ಎಸ್, ಯಾರು? ಅಶೋಕ. ಕೂತ್ಕೋ. ನೆಕ್ಸ್ಟ್ ನೀ ಹೇಳು, ಅಶೋಕನಿಗಿದ್ದ ಬಿರುದು ಯಾವುದು?
ಹೇಳು ಪರವಾಗಿಲ್ಲ, ತಪ್ಪಾಗ್ಲಿ. ನೇಗೊಂದು ಹೇಳಿದಿನಲ್ಲ. ಭಾರತದ ಹ್ಮ್ ಕರೆಕ್ಟ್, ಶಾಸನಗಳ ಪಿತಾಮಹ. ವೆರಿ ಗುಡ್. ಶಾಸನಗಳ ಪಿತಾಮಹ ಅಂತಾನು ಕರೀತಾರ. ಅದ್ರ ಜೊತೆಗೆ ಅವನ ಬಿರುದು ಏನಪ್ಪಾ ಅಂದ್ರ ದೇವನಾಂಪ್ರಿಯ ಪ್ರಿಯದರ್ಶಿ ಎನ್ನುವಂತ ಬಿರುದು ಕೂಡ ಆತನಿಗೆ ಇತ್ತು ಅಂತ ತಿಳ್ಕೊಳ್ತೀವಿ. ಇನ್ನ ನೆಕ್ಸ್ಟ್ ನೀ ಇದೇಳಮ್ಮ. ಚಂದ್ರಗುಪ್ತ ಮೌರ್ಯನ ಮಗ ಯಾರು? ಅವನ ನಂತರ ಅಧಿಕಾರಕ್ಕೆ ಬಂದವರು ಯಾರು? ಯಾರು? ಎಸ್, ವೆರಿ ಗುಡ್, ಬಿಂದುಸಾರ.